ಸೊ ಗೆಳೆಯರೆ, ಈ ಕ್ಷಣ ಭಾರತೀಯ ಇತಿಹಾಸದಲ್ಲಿನ ಬಹಳ ಹೆಮ್ಮೆಯ ಮತ್ತು ಭಾವನಾತ್ಮಕ ಕ್ಷಣವಾಗಿದೆ. ಯಾಕಂದ್ರೆ ಇವತ್ತಿಗೆ ಭಾರತವು ಎಂದಿಗೂ ಯೋಚಿಸದ ಆ ಇತಿಹಾಸವನ್ನ ಸೃಷ್ಟಿಸಿದೆ. ಹಾಗೂ ಗೆಳೆಯರೆ, ಇದು ಅಷ್ಟು ಹಳೆಯ ವಿಷಯನೂ ಅಲ್ಲ. ನೀವು ಕೇವಲ 3 ದಶಕಗಳ ಹಿಂದೆ ಹೋಗಿ, ಆಗ ಭಾರತ ಒಂದೊಂದು ಪೈಸೆಗಾಗಿ ಕಷ್ಟಪಡ್ತಾ ಇತ್ತು. ಆ ಸಮಯದಲ್ಲಿ ನಾವು ಚಿನ್ನವನ್ನ ಅಡಮಾನವಿಟ್ಟು ಬೇರೆ ದೇಶಗಳಿಂದ ಹಣವನ್ನ ತಗೊಂಡು ಆಗ ಮಾತ್ರ ನಾವು ನಮ್ಮ ದೇಶವನ್ನ ನಡೆಸ್ತಾ ಇದ್ದೀವಿ. ಇವತ್ತಿಗೆ ಈ ಪಾಕಿಸ್ತಾನ್, ಬಾಂಗ್ಲಾದೇಶದಂತಹ ದೇಶಗಳ ಕಂಡೀಷನ್ ಹೇಗಿದೆ, ಲಿಟ್ರಲಿ ಆ ಸಮಯದಲ್ಲಿ ಭಾರತದ ಕಂಡೀಷನ್ ಕೂಡ ಹಾಗೇನೇ ಇತ್ತು. ಸಾಲವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹೆಗಲೇರ್ತಾ ಇದ್ದು, ನಮ್ಮಲ್ಲಿ ಕೆಲವೇ ವಾರಗಳ ಆಮದು ಮಾಡಿಕೊಳ್ಳುವುದಕ್ಕಾಗಿ ಅಷ್ಟೇ ಹಣ ಉಳಿದಿತ್ತು. ಅದರ ನಂತರ ನಾವು ನಮ್ಮ ದೇಶದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಎದುರಿಸ್ತಾ ಇದ್ದೀವಿ. ಆದರೆ ಈ ನಮ್ಮ ಮಹಾನ್ ರಾಷ್ಟ್ರವು ಯಾವತ್ತಿಗೂ ಸೋಲು ಒಪ್ಪಿಕೊಳ್ಳಲಿಲ್ಲ. ನಮ್ಮ ದೇಶದ ಜನರು ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೂ ಅದರ ಫಲಿತಾಂಶವನ್ನ ನೀವು ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ಹೌದು ಗೆಳೆಯರೆ, ಭಾರತದ ಖಜಾನೆಯು ಕಳೆದ 1 ವಾರದಲ್ಲಿ ಸುಮಾರು $12.5 ಬಿಲಿಯನ್ ಹೆಚ್ಚಾಗಿ $700 ಬಿಲಿಯನ್ ದಾಟಿದೆ. ಎಕ್ಸಾಕ್ಟ್ಲಿ ನಿಮ್ಗೆ ಹೇಳೋದಾದ್ರೆ ಸುಮಾರು $705 ಬಿಲಿಯನ್ ನಾವು ತಲುಪಿದ್ದೇವೆ. ಹಾಗೂ ಇದನ್ನ ನಮ್ಮ ಇಡೀ ಇತಿಹಾಸದಲ್ಲಿ ಇಲ್ಲಿವರೆಗೂ ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿಯೂ ನೋಡಿ, ಆಗ್ಲೂ ಕೂಡ ಭಾರತದ ಖಜಾನೆ ಇಷ್ಟೊಂದು ದೊಡ್ಡದಾಗಿರಲಿಲ್ಲ. ಹಾಗೂ ನೀವು ಇವತ್ತಿನ ಲೆಕ್ಕಾಚಾರವನ್ನ ಮಾಡಿದ್ರೆ ಜಗತ್ತಿನ ಕೆಲವು ಶ್ರೀಮಂತ ರಾಷ್ಟ್ರಗಳಾದ ಅಮೆರಿಕ, ಫ್ರಾನ್ಸ್, ಇಸ್ರೇಲ್, ಪೋಲೆಂಡ್, ಜರ್ಮನಿ, ಬ್ರೆಜಿಲ್ ಇವರೆಲ್ಲರಿಗಿಂತ ದೊಡ್ಡ ಸಂಪತ್ತನ್ನು ಭಾರತವು ಹೊಂದಿದೆ. ಇಲ್ಲಿವರೆಗೂ ಈ ಸೌದಿ ಅರೇಬಿಯಾಕ್ಕಿಂತಲೂ ಹೆಚ್ಚು ಸಂಪತ್ತನ್ನ ಹೊಂದಿದೆ. ಈ ಸೌದಿ ಅರೇಬಿಯಾದ ಮೌಲ್ಯವು 400 ರಿಂದ 450ರಷ್ಟಿದೆ. ಭಾರತವು 700 ದಾಟಿದೆ ಅಂದ್ರೆ ಹೆಚ್ಚು ಕಡಿಮೆ ದುಪ್ಪಟ್ಟಾಗಿದೆ. ಹಾಗೂ ಇದರೊಂದಿಗೆ ಭಾರತದ ಸಂಪತ್ತು ಪ್ರಪಂಚದ 4ನೇ ಅತಿ ದೊಡ್ಡ, ಅತ್ಯಂತ ಶಕ್ತಿಶಾಲಿ ಮತ್ತು ಐಷಾರಾಮಿ ಖಜಾನೆಯಾಗಿದೆ. ಇದರ ಮುಂದೆ ಕೇವಲ ಚೀನಾ, ಜಪಾನ್ ಹಾಗೂ ಸ್ವಿಟ್ಜರ್ಲೆಂಡ್ ಇದೆ. ಅನಂತರ ನೇರವಾಗಿ ಭಾರತದ ನಂಬರ್ ಬರ್ತದೆ. ಹಾಗೂ ಅತ್ಯಂತ ಮುಖ್ಯವಾದ ವಿಷಯವಂದ್ರೆ ಭಾರತದ ಖಜಾನೆಯು $, ಇದನ್ನು ಹೊರತು ಪೌಂಡ್, ಇಲ್ಲಿವರೆಗೆ ಯುರೋಪ್ನ ಯೂರೋವನ್ನು ಸಹ ಹೊಂದಿದೆ. ಆದರೆ ಈ ಗೋಲ್ಡ್ನ ರೇಷೋ ತುಂಬಾ ಒಳ್ಳೆಯದು ಆಗಿದೆ. ಹಾಗೂ ಅತ್ಯಂತ ಮುಖ್ಯವಾದ ವಿಷಯವಂದ್ರೆ ತನ್ನ ಖಜಾನೆಯಲ್ಲಿ ಭಾರತವು ನಿರಂತರವಾಗಿ ಚಿನ್ನಕ್ಕೆ ಆದ್ಯತೆ ನೀಡ್ತಾ ಇರೋದು. ಚಿನ್ನವನ್ನು ಬಹಳ ವೇಗವಾಗಿ ಖರೀದಿಸಿ ನಾವು ಅದನ್ನ ನಮ್ಮ ಖಜಾನೆಯಲ್ಲಿ ಇಡ್ತಾ ಇದ್ದೇವೆ. ಯಾಕಂದ್ರೆ ಇತ್ತೀಚೆಗೆ ರಷ್ಯಾ ಜೊತೆ ಆಗಿರೋದು ನಿಮಗೆ ಗೊತ್ತೇ ಇರಬಹುದು. ರಷ್ಯಾ ತಮ್ಮ ಖಜಾನೆಯನ್ನ $ಗಳ ರೂಪದಲ್ಲಿ ಇರಿಸಿದ್ರು. ಆದರೆ ರಷ್ಯಾ ಉಕ್ರೇನ್ ಯುದ್ಧ ಆದ ತಕ್ಷಣ ಅಮೆರಿಕವು $ಗಳನ್ನ ಬ್ಲಾಕ್ ಮಾಡಿದರು. ಸೊ ಇದರಿಂದ ಅವರು ತಮ್ಮ ಖಜಾನೆಯನ್ನ ಬಳಸೋದಕ್ಕೆ ಆಗ್ಲಿಲ್ಲ. ಆದ್ರೆ ಭಾರತ ಈಗ ತನ್ನೊಂದಿಗೆ ಹೀಗಾಗುವುದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಮ್ಮ ಬಳಿ $, ಅಷ್ಟೇ ಇರೋದಿಲ್ಲ, ನಮ್ಮಲ್ಲಿ ಗೋಲ್ಡ್, ಸಿಲ್ವರ್ ಇರ್ತದೆ. ಇದನ್ನು ಹೊರತುಪಡಿಸಿ ಪ್ರಪಂಚದ ಅನೇಕ ಕರೆನ್ಸಿಗಳಿವೆ. ಆದರೆ ಇದಷ್ಟೇ ಸಂತೋಷದ ಸುದ್ದಿ ಅಲ್ಲದೆ ಆಕ್ಚುಲಿ 2 ಸಂತೋಷದ ಸುದ್ದಿಗಳಿವೆ. ಕಳೆದ ಈ 1 ವಾರದಲ್ಲೇ ಒಂದು ಒಳ್ಳೆಯ ಸುದ್ದಿ ಹೊರಬಿದ್ದಿದೆ. ಮೊದಲನೇದಾಗಿ ಭಾರತದ ಖಜಾನೆಯು ಸರಿಸುಮಾರು $12.5 ಶತಕೋಟಿ ಹೆಚ್ಚಿದ್ರೆ, ನಮ್ಮ ನಂಬರ್ 1 ಶತ್ರು ದೇಶವಾದ ಚೀನಾದ ಖಜಾನೆಯು ಕೇವಲ 1 ವಾರದಲ್ಲಿ $29 ಬಿಲಿಯನ್, ಹೌದು ಗೆಳೆಯರೆ, $29 ಶತಕೋಟಿ ಕುಸಿದಿದೆ. ಅಂದ್ರೆ ಭಾರತ ಮತ್ತು ಚೀನಾದ ನಡುವೆ ಇದ್ದ ಈ ಅಂತರವನ್ನ ಭಾರತವು 40 ರಿಂದ 42 ಶತಕೋಟಿ ಅಂತರವನ್ನ ತುಂಬಿದೆ. ಇದರ ಹೊರತಾಗಿ 2ನೇ ಭಾವನಾತ್ಮಕ ಸಂತೋಷದ ಸುದ್ದಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಅಂದ್ರೆ ಈ ಬ್ರಿಟಿಷರು ಭಾರತವನ್ನ ವರ್ಷಗಟ್ಟಲೆ ಅಲ್ಲದೆ ಅನೇಕ ಶತಮಾನಗಳಿಂದಲೂ ಲೂಟಿ ಮಾಡಿದವರು. ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿ ಅಂತ ಕರೆಯಲ್ಪಡುವ ಭಾರತವನ್ನ ಸರ್ವನಾಶ ಮಾಡಿ ತೊರೆದಿದ್ದಾರೆ. ಇವರ ಇಷ್ಟು ಲೂಟಿ ಮಾಡಿದ ನಂತರವೂ ಅವರ ಖಜಾನೆಯು 19ನೇ ಸ್ಥಾನವನ್ನ ತಲುಪಿದೆ. ಹೌದು ಗೆಳೆಯರೆ, ಬ್ರಿಟನ್ನಿನ ಖಜಾನೆಯು ಸುಮಾರು $188 ಬಿಲಿಯನ್ ಆಗಿದ್ದು, ಪೋಲೆಂಡ್ ಮತ್ತು ಥೈಲ್ಯಾಂಡ್ ಅಂತ ದೇಶಗಳಿಗಿಂತ ಕಡಿಮೆ ಇದೆ. ಅಂದ್ರೆ ಭಾರತದ ಖಜಾನೆ ಇವತ್ತಿಗೆ ಬ್ರಿಟನ್ಗಿಂತ 3 ಪಟ್ಟರಷ್ಟು ಹೆಚ್ಚು ತಲುಪಿದೆ. ಹಾಗೆ ನೋಡಿದ್ರೆ ಈ ಎಕನಾಮಿಕ್ ಫ್ರಂಟ್ ಅಲ್ಲಿ ಭಾರತಕ್ಕಷ್ಟೇ ಒಳ್ಳೆಯ ಸುದ್ದಿ ಇದೆ. ಒಂದೆಡೆ ಭಾರತ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ರೆ, ಮತ್ತೊಂದೆಡೆ ಭಾರತದ ಶತ್ರುಗಳು ಮತ್ತು ಭಾರತದ ವಿರೋಧಿಗಳು ನಿರಂತರವಾಗಿ ಮಣ್ಣು ತಿಂತಾ ಇದ್ದಾರೆ. ಮತ್ತು ನಾವು ಕೂಡ ಹೀಗೇನೆ ಬಯಸ್ತಾ ಇದ್ದೇವೆ. ಹಾಗೂ ಬರುವಂತ 10 ವರ್ಷಗಳವರೆಗೆ ಇದೇ ನಮ್ಮನ್ನ ಸೂಪರ್ ಪವರ್ ಮಾಡ್ತದೆ, ಅದನ್ನು ಕೂಡ ಕಂಪ್ಲೀಟ್ ಸೂಪರ್ ಪವರ್. ಸೊ ಗೆಳೆಯರೆ, ಭಾರತದ ಈ ಬೆಳವಣಿಗೆಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.